ಹಲೋ ಎವ್ರಿವನ್, ವೆಲ್ಕಮ್ ಟು ನವರತ್ನ ಕ್ರಾಫ್ಟ್. ಇವತ್ತಿನ ವಿಡಿಯೋಯಲ್ಲಿ ನಾವು ರೆಸಿನಿಂದ ಏನೆಲ್ಲ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ರೆಸಿನಿಂದ ನಾವು ಒಂದು ಚಿಕ್ಕ ಸನ್ಫ್ಲವರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ರೆಸಿನ್ ಮಾಡಲಿಕ್ಕೆ ನಿಮಗೆ ಫಸ್ಟ್ ಇಂಪಾರ್ಟೆಂಟ್ UV ರೆಸಿನ್ ಬೇಕಾಗುತ್ತೆ. ನೆಕ್ಸ್ಟು ಬಬಲ್ ರಿಲೀಸ್ ಸೊಲ್ಯೂಷನ್ ಅಂತ. ಸೊ ಇದು ಯಾಕಪ್ಪ ಅಂದರೆ ನಾವು ಮಾಡಬೇಕಾದ್ರೆ ಬಬಲ್ಸ್ ಬರುತ್ತೆ. ನೆಕ್ಸ್ಟ್ ಮೋಲ್ಡ್, ಈ ಥರದೊಂದು ಮೋಲ್ಡ್ ಇರುತ್ತೆ. ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಲ್ಡು ಸಿಗುತ್ತೆ. ಮತ್ತು ಇದು ಬೆಝಿಲ್ ಅಂತಾರೆ. ಬೆಝಿಲ್ಸಿಂದ ನಾವು ಇಯರಿಂಗ್ಸ್ ಮಾಡ್ಬೋದು. ಅದು ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ನೆಕ್ಸ್ಟು ನಿಮಗೆ 3 ಟೈಪ್ಸ್ ಬೆಝಲ್ ಸಿಗುತ್ತೆ. ಒಂದು ಗೋಲ್ಡಲ್ಲಿ, ಸಿಲ್ವರಲ್ಲಿ, ಕಾಪರಲ್ಲೂ ಸಿಗುತ್ತೆ. ನೀವು ಚೂಸ್ ಮಾಡ್ಬೋದು, ನೀವು ಮೋಲ್ಡಲ್ಲಿ ಮಾಡ್ತೀರಾ. ನೋಡಿ, ನಾನು ಇದರಿಂದ ಮಾಡ್ತೀನಿ. ಇದು ಮೋಲ್ಡು, ಕ್ಯೂಟ್ ಫ್ಲವರ್ಸ್ ಎಲ್ಲ ಮಾಡ್ಬೋದು. ಇದರಿಂದ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು UV ಲ್ಯಾಂಪ್. ಸೊ ಅದು ಕ್ಯೂರಿಂಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು UV ಲ್ಯಾಂಪ್ ಅಂತಾರೆ. ಸೊ ನಾವು UV ರೆಸಿನ್ ಪೋರ್ ಮಾಡಿದ ತಕ್ಷಣ UV ಲ್ಯಾಂಪ್ ಆನ್ ಮಾಡಿದ್ರೆ ಅದು ಡ್ರೈ ಆಗುತ್ತೆ. ಸೊ ನಾವು ಸ್ಟಾರ್ಟ್ ಮಾಡೋಣ. ಅದಕ್ಕೆ ಬೇಕಾಗಿರೋದು ನನಗೆ ಈ ಮೋಲ್ಡು. ಈಗ ನಾನು UV ರೆಸಿನ್ ಏನು ಮಾಡಿದ್ದೀನಿ ಅಂದರೆ ಗ್ರೀನ್ ಕಲರ್ ಪಿಗ್ಮೆಂಟ್ ತೊಗೊಂಡು ಮಿಕ್ಸ್ ಮಾಡಿದ್ದೀನಿ. ಇದೇನೆಂದರೆ ಕಲರ್ ಮಿಕ್ಸಿಂಗು, ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನಾನು ಬ್ಲ್ಯಾಕ್ ಕಲರ್ ಸೇಮ್ UV ಡ್ರಾಪ್ಸ್ ತಗೊಂಡು ಬ್ಲ್ಯಾಕ್ ಕಲರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ತುಂಬ ಟೈನಿ ಆಗಿರೋದ್ರಿಂದ ನೀವು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಈ ಟೂತ್ ಪಿಕ್ ತಗೊಂಡು ನೀವು ಒಂದೊಂದು ಡ್ರಾಪೆ ಮಧ್ಯಕ್ಕೆ, ತುಂಬ ಚೆನ್ನಾಗಿ ಕಾಣುತ್ತೆ, ಒಂದೊಂದು ಡ್ರಾಪೇ ಹಾಕ್ಕೊಳ್ಳಿ. ಸೊ ಒಂದೊಂದು ಡ್ರಾಪೇ ಹಾಕ್ಕೊಳ್ಳೋದ್ರಿಂದ ನಿಮಗೆ ಈಸಿಯಾಗಿ ನೀಟಾಗಿ ಮಾಡ್ಬೋದು. ನೀವು ಪೋರ್ ಮಾಡಿಬಿಟ್ರೆ ಅದು ಫುಲ್ಲು ಸ್ಪ್ರೆಡ್ ಆಗಿಬಿಡುತ್ತೆ. ನಮಗೆ ಮಧ್ಯದಲ್ಲಿ ಮಾತ್ರನೇ ಬ್ಲ್ಯಾಕ್ ಕಲರ್ ಬೇಕಾಗಿರೋದ್ರಿಂದ ನಾವು ತುಂಬಾ ಕೇರ್ಫುಲ್ಲಾಗಿ ಡ್ರಾಪ್ ವೈಸು ಹಾಕಬೇಕಾಗತ್ತೆ ಎಲ್ಲ ಫ್ಲವರ್ಸ್ಗೆ. ಸೊ ನಾವು ಈ ಥರ ಹಾಕಿ ಮತ್ತೆ ನಾವೇನು ಮಾಡಬೇಕು ಅಂದರೆ UV ಲ್ಯಾಂಪ್ನ ಒಂದು 100 ಸೆಕೆಂಡ್ಸ್ ಎಲ್ಲ 90 ಸೆಕೆಂಡ್ಸ್ಗೆ ಇಡಬೇಕಾಗತ್ತೆ. ಸೊ ನಾನು ಇವಾಗ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಡ್ರಾಪ್ಸ್ ಎಲ್ಲ ನಾನು ವೈಪ್ ಮಾಡಿಬಿಡ್ತಾ ಇದ್ದೀನಿ, ಯಾಕೆಂದರೆ ಅದು ಸ್ಟಿಕ್ ಆಗಬಾರ್ದು ಅಂತ. ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕು ಇದೆಲ್ಲ. ನೆಕ್ಸ್ಟ್ ನಾನು UV ಲ್ಯಾಂಪ್ ತಗೊಂಡು 90 ಸೆಕೆಂಡ್ಸ್ಗೆ ಸೆಟ್ ಮಾಡಿ ಬಿಡ್ತಿದ್ದೀನಿ. ಈಗ ಡ್ರೈ ಆಗಿದೆ. ಈಗ ನಾನು ಗ್ರೀನ್ ಕಲರ್, ಯೂಶಲಿ ಚಿಕ್ಕ ಫ್ಲವರ್ಸ್ ಎಲ್ಲ ನಾವು ಟೂತ್ ಪಿಕ್ ಸಹಾಯದಿಂದನೇ ಮಾಡಬೇಕು. ನಾವು ಪೋರ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ತುಂಬಾ ಜಾಸ್ತಿ ಆಗೋಗುತ್ತೆ. ಸೊ ನಾನು ಟೂತ್ ಪಿಕ್ಕಿಂದ ನಾನು ಚಿಕ್ಕ ಫ್ಲವರ್ಸ್ ಮೇಲೆ ಗ್ರೀನ್ ಕಲರ್ ಹಾಕ್ತಿದ್ದೀನಿ. ಸೊ ನೀವು ಈ ಥರ ಹಾಕ್ಬೋದು. ಸೊ ಇದೇನು ಅಷ್ಟು ಡಿಫಿಕಲ್ಟ್ ಕೆಲಸ ಏನಲ್ಲ. ಈಗ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಯಾರು ಬೇಕಾದರೂ ಮಾಡ್ಬೋದು. ಬಟ್ ಏನಂದರೆ ನಿಮಗೆ ಬೇಸಿಕ್ ಸೇಫ್ಟಿ ಎಲ್ಲ ನೋಡ್ಕೋಬೇಕಾಗುತ್ತೆ. ಕಂಪಲ್ಸರಿ ನೀವು ಮ್ಯಾಟ್, ಸಿಲಿಕಾನ್ ಮ್ಯಾಟ್, ಗ್ಲೌಸ್ ಮತ್ತು ವೆಂಟಿಲೇಷನ್ ಇರೋ ಜಾಗದಲ್ಲಿ ಮಾಡಬೇಕಾಗತ್ತೆ. ಇದರಿಂದ ನಮಗೆ ಪೂರ್ತಿ ಸ್ಕಿನ್ ರ್ಯಾಷಸ್ ಆಗೋದು, ಏನಾದರೂ ಟಚ್ ಆದರೆ ಸ್ವಲ್ಪ ರ್ಯಾಷಸ್, ಇದು ಕೆಮಿಕಲ್ಸ್ ಆಗಿರೋದ್ರಿಂದ ಟಚ್ ಆದರೆ ರ್ಯಾಷಸ್ ಎಲ್ಲ ಆಗ್ತಿರುತ್ತೆ. ಸೊ ಈ ಥರ ಪೋರ್ ಮಾಡ್ತಾಯಿದ್ದೀನಿ ನಾನು. ಈ ಥರ ಕಂಪ್ಲೀಟಾಗಿ ನೀವು ಜಾಸ್ತಿ ಪೋರ್ ಮಾಡೋದ್ರಿಂದ ಅದು ಕ್ವಿಕ್ಕಾಗಿ ಡ್ರೈ ಆಗಲ್ಲ. ಸೊ ಟೂತ್ ಪಿಕ್ ಸಹಾಯದಿಂದ ನೀವು ಎಲ್ಲ ಈ ಥರ ಮಾಡಬೇಕಾಗುತ್ತೆ. ಸೊ ಯಾಕೆ ಅಂದರೆ ಲೈಕ್ ಅದು ಡಿಸೈನ್ ಇರೋದು ಆ ಥರ ನಮಗೆ ಎಲ್ಲ ಕಡೆ ಕಾರ್ನರ್ಸ್ಗೂ ನಾವು UV ರೆಸಿನ್ನ ಹಾಕಬೇಕಾಗುತ್ತೆ. ಸೊ ಈಗ ನಾನು ಹಾಕಿದ್ದೀನಿ UV ರೆಸಿನ್ ಎಲ್ಲ ಕಾರ್ನರ್ಸ್ಗೂ. ಟೂತ್ ಪಿಕ್ಕಿಂದ ನಾನು ಡಿಸೈನ್ ಮೇಲೆಲ್ಲ ನೀಟಾಗಿ ಮಾಡ್ಕೋತಾ ಇದ್ದೀನಿ. ನೀವು ಹಾಗೆ ಮಾಡ್ಬೋದು. ಈಗ ನಾವೇನು ಮಾಡೋಣ ಅಂದರೆ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ಇದನ್ನು. ಸೊ ಹೇಗೆ ಡ್ರೈ ಮಾಡೋದು UV ಲ್ಯಾಂಪಿಂದ ನಿಮ್ಮ ಇಷ್ಟ. ನಿಮ್ಗೆ ಲೈಕ್ 60 ಸೆಕೆಂಡ್ಸ್ ಬೇಕಂದರೆ 60 ಸೆಕೆಂಡ್ಸ್, ಇಲ್ಲ 90 ಸೆಕೆಂಡ್ಸ್ ಬೇಕಂದರೆ 90 ಸೆಕೆಂಡ್ಸ್ ಮಾಡ್ಕೋಬೋದು. ನಾನಿಲ್ಲಿ 100 ಸೆಕೆಂಡ್ಸ್ಗೆ ಮಾಡ್ಕೊಂಡಿದ್ದೀನಿ. ಲೈಕ್ ಸ್ವಲ್ಪ ಡ್ರೈ ಜಾಸ್ತಿ ತಿಕ್ಕಾಗಿದೆ.
ನಾವು ಎಷ್ಟು ತಿಕ್ಕಾಗಿ ಹಾಕ್ತಿರೋ ಅಷ್ಟು ನಾವು ಯು ವಿ ಲ್ಯಾಂಪೆ ಟೈಮ್ನ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಈಗ ಆಲ್ಮೋಸ್ಟ್ ಸ್ವಲ್ಪ ಡ್ರೈ ಆಗಿದೆ. ಅದ್ರ ಮೇಲೆ ನಾನು ಇನ್ನೊಂದು ಲೇಯರ್ ಹಾಕ್ತಿದ್ದೀನಿ. ಸೊ ಕಂಪ್ಲೀಟಾಗಿ ಲೇಯರ್ ಹಾಕ್ತಿದ್ದೀನಿ. ಈ ಥರ ಲೇಯರ್ಸ್ ಹಾಕಿ ಈ ಥರ ಟೂತ್ಪಿಕ್ಕಿಂದ ನೀಟಾಗಿ ಮಾಡ್ಕೊಳ್ಳಿ. ಈಗ ನೋಡಿ ಕಂಪ್ಲೀಟಾಗಿ ಅದು ಫಿಲ್ ಆಗಿದೆ. ಸೊ ನಿಮಗೆ ಶಾರ್ಟೇಜ್ ಆಫ್ ಕಲರ್ ಏನಾದರೂ ಆದರೆ ತೊಂದರೆ ಇಲ್ಲ, ನೀವು ಮತ್ತೆ ಯು ವಿ ಹಾಕ್ಬೋದು. ಯು ವಿ ಹಾಕೋದ್ರಿಂದ, ಟ್ರಾನ್ಸ್ಪರೆಂಟ್ ಯು ವಿ ಹಾಕೋದ್ರಿಂದ ನಿಮಗೆ ಗ್ಲಾಸಿ ಲುಕ್ಕು ಬರುತ್ತೆ. ಮೀನ್ವೈಲ್ ಲೆಫ್ಟ್ ಔಟ್ ಪಿಗ್ಮೆಂಟಿಂದ ನೀವು ನೋಡಿ, ಈಗ ನಂದು ಕಲರ್ ಮಿಕ್ಸ್ ಮಾಡ್ತಾ ಇದ್ದೀನಿ, ತುಂಬ ಲೈಟ್ ಕಲರ್ ಆಗ್ತಾ ಇದೆ, ತೊಂದರೆ ಇಲ್ಲ. ಈ ಫ್ರಂಟ್ ಪೋರ್ಷನ್ ನಮಗೇನಂದರೆ ನಮಗೆ ಬ್ಯಾಕ್ ಸೈಡ್ ಬರುತ್ತೆ. ನಾವು ಒಂದು ಸರಿ ಓಪನ್ ಮಾಡಿದ್ರೆ ಅದು ಬ್ಯಾಕ್ ಸೈಡ್ ತೋರಿಸುತ್ತೆ. ಸೊ ನೀವೇ ನೋಡ್ತೀರಾ ಹೇಗೆ ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ಅಂತ. ಸೊ ಈ ಥರ ಕಂಪ್ಲೀಟಾಗಿ ಫಿಲ್ ಮಾಡಿ ನಂತರ ಮತ್ತೆ ಇನ್ನೊಂದು ಸರಿ ನಾವು ಯು ವಿ ಲ್ಯಾಂಪ್ನ ಇಡಬೇಕಾಗತ್ತೆ ಕ್ಯೂರಿಂಗೋಸ್ಕರ. ಕ್ಯೂರಿಂಗ್ ಅಂದರೆ ಲೈಕ್ ಡ್ರೈ ಅಂತಲೇ ಅರ್ಥ. ಸೊ ಇದು ಲೇಯರ್ಸ್ ನಾನು ಈಗ 100 ಸೆಕೆಂಡ್ಸ್ಗೆ ಇಟ್ಟು ಕ್ಯೂರ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಕ್ಯೂರ್ ಆಗಿದೆ. ಟೂತ್ಪಿಕ್ಕಿಂದ ಒಂದು ಸ್ವಲ್ಪ ಚೆಕ್ ಮಾಡಬೇಕು, ಡ್ರೈ ಆಗಿದೆ ಅಂತ ಗೊತ್ತಾದ ಮೇಲೆ ಈಗ ಅದನ್ನು ಏನು ಮಾಡಬೇಕಂದ್ರೆ ಸ್ಲೋ ಆಗಿ ರಿಮೂವ್ ಮಾಡಬೇಕು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಸೊ ನೋಡ್ತಿದ್ದೀರಾ ನೀವು ಎಷ್ಟು ಸಖತ್ತಾಗಿ ಬರ್ತಾ ಇದೆ. ಇದು ಗ್ರೀನ್ ಫ್ಲವರ್ ವಿತ್ ಬ್ಲ್ಯಾಕ್ ಕಲರ್, ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು. ನೀವು ಈ ಥರ ಡಿಫ್ರೆಂಟಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಒಂದು ಚೂರು ಸ್ಟಿಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ತೊಂದರೆ ಇಲ್ಲ, ಬೇರೆದೆಲ್ಲ ನೀವು ರಿಮೂವ್ ಮಾಡ್ಕೊಳ್ಳಿ, ಅದನ್ನು ಫಿಕ್ಸ್ ಮಾಡ್ಬೋದು. ಇನ್ನು ರೆಸಿನ್ ಆರ್ಟಿಸ್ಟ್ಗೆ ಮೇನ್ ಬೇಕಾಗಿರೋದು ಪ್ರಾಬ್ಲಮ್ ಫಿಕ್ಸ್ ಮಾಡೋಕ್ಕೆ ಮತ್ತು ತುಂಬಾ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆಲ್ಲ ಮಾಡಬೇಕು ಅಂದರೆ. ಸೊ ಯೂಶ್ವಲಿ ಜನ ತುಂಬ ಬೇಗ ಬೇಕು ಅಂತ ಫುಲ್ ರೆಸಿನ್ ಹಾಕಿ, ಮತ್ತು ನೋಡಿ ಇದು ಬ್ಲ್ಯಾಕ್ ಕಲರ್ ಸಪ್ರೇಟಾಗಿ ಬಂದಿದೆ, ಗ್ರೀನ್ ಸಪ್ರೇಟಾಗಿ ಬಂದಿದೆ. ಸೊ ಅದನ್ನು ಫಿಕ್ಸ್ ಮಾಡಬೇಕು. ಸೊ ಯಾವುದನ್ನು ವೇಸ್ಟ್ ಮಾಡಬಾರ್ದು, ಯಾಕಂದರೆ ಯು ವಿ ರೆಸಿನ್ ತುಂಬಾ ಕಾಸ್ಟ್ಲಿ ಆಗಿರೋದ್ರಿಂದ. ಸೊ ಈ ಥರ ಫಿಕ್ಸ್ ಮಾಡ್ಕೋಬೋದು. ನೋಡಿ ಎಷ್ಟು ಪ್ರಿಟಿಯಾಗಿ ಕಾಣ್ತಿದೆ, ಆ ಕಲರ್ ಕಾಂಬಿನೇಷನು ಗ್ರೀನ್ ವಿತ್ ಬ್ಲ್ಯಾಕ್ ಸಖತ್ತಾಗಿದೆ. ಸೊ ನೀವು ಇದು ಏನು ಯೂಸು ಈ ಥರ ಮಾಡೋದ್ರಿಂದ ಅಂದರೆ, ನೀವು ಸ್ಟಡ್ ಥರ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಚಿಕ್ಕ ಫ್ಲವರ್ಸು ನೀವು ಡೆಕೋರೇಟಿವ್ ಪರ್ಪಸ್ಗಾದರೂ ಯೂಸ್ ಮಾಡ್ಬೋದು. ನೀವು ವೆರೈಟಿಯಾಗಿ ನೋಡ್ಬೋದು. ನಾನೀಗ ಎಲ್ಲೋ ಒಂದು ಮಾಡ್ಕೊಂಡಿದ್ದೀನಿ, ಎಲ್ಲೋ ವಿತ್ ಬ್ರೌನ್ ಕಾಂಬಿನೇಷನು ನೋಡ್ಬೋದು, ಬ್ಲೂ ಕಲರ್ ವಿತ್ ಗೋಲ್ಡ್ ಕಾಂಬಿನೇಷನು. ಅದು ಅಷ್ಟೊಂದು ಏನು ಕಾಣಿಸ್ತಾ ಇಲ್ಲ. ನಿಮ್ಮ ಇಷ್ಟ, ನಿಮ್ಗೆ ಯಾವ ಕಲರ್ ಬೇಕು ಅಂತ ಹೇಳ್ತೀರೋ ಆ ಕಲರ್ನ ನೀವು ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಸೊ ಈ ಥರ ಬರುತ್ತೆ ಫೈನಲ್ ಪ್ರಾಡಕ್ಟ್ಸು. ಸೊ ಎಲ್ಲರೂ ಮನೇಲೇ ಕೂತ್ಕೊಂಡು ಬಿಸ್ನೆಸ್ ಮಾಡ್ಬೋದು, ಈ ಚಿಕ್ಕ ಟ್ರಿಕ್ಸು ಐಡಿಯಾಸು ಎಲ್ಲ ಯೂಸ್ ಮಾಡಿಕೊಂಡು. ಸೊ ತುಂಬಾ ಚೆನ್ನಾಗಿದೆ ನೋಡಿ. ಸೊ ಇದು ನಮ್ಮ ಫೈನಲ್ ಪ್ರಾಡಕ್ಟ್. ಎಲ್ರಿಗೂ ಹೇಗೆ ಅನ್ನಿಸ್ತಾ ಇದೆ?